ಸಿದ್ದರಾಮಯ್ಯ ಅವ್ರ ಫೋಟೋ ಇದ್ದಿಲ್ಲ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಗೆಲ್ಲ ಪ್ರಶ್ನೆನೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವ್ರ ಫೋಟೋ ಇಟ್ಕೊಂಡು ಗೆದ್ದಂತ ಟೈಮಲ್ಲಿ ಪಾಪ ಸಿದ್ದರಾಮಯ್ಯ ಅವ್ರು ಹಿಂಗೆ ಇಳಿಯೋ ಟೈಮಲ್ಲಿ ಹೋಗಿಲ್ಲ. ಅವಾಗ ಹೋಗಿ ನಾನ್ ಮಂತ್ರಿ ಅಂತಾರೆ. ಇವಾಗ ಒಗ್ಗಟ್ಟಿನ ಚುನಾವಣೆ ಮಾಡ್ತಿ, ಈ ಚುನಾವಣೆ ಕಾಂಗ್ರೆಸ್ ಗೆದ್ದು ತೋರಿಸ್ಲಿ. ಕಾಂಗ್ರೆಸ್ 100 ಮಂದಿ ಬರ್ಲಿ, ಸುರೇಶ್ ಬಾಬುನ ಎದುರಿಸ್ಲಿ, ನಾನು ರೆಡಿ ಇದ್ದೀನಿ. 100 ಮಂದಿ ಬಂದು ಅವ್ರ ಸೈನ್ಯ ಬಂದ್ರು ನಾನು ಒಪ್ಪು. ಯಾವತ್ತಿಗೂ ನಮ್ಮ ಕಾರ್ಯಕರ್ತ ನಾನು ಬಿಟ್ಟಿಲ್ಲ. ಬಿಜೆಪಿ ಕಾರ್ಯಕರ್ತರ ಅದ್ ಏನೇ ಕಷ್ಟ ಇರ್ಲಿ ಏನೇ ಇರ್ಲಿ ನನ್ನ ಜೊತೆಗೆ ನಿಂತಿದ್ರಿ, ಅವತ್ತಿಗೂ ನಿಂತಿದ್ರಿ, ಇವತ್ತಿಗೂ ನಿಂತಿದ್ದೀರಿ. ಅಂತಲ್ಲ ಬಹಳಷ್ಟು ಲಾಭ ಪಡೆದು ನನ್ನ ಕಾರಲ್ಲಿ ತಿರುಗಾಡಿರ್ತಂತವ್ರೆ ಕಾಂಗ್ರೆಸ್ ಸೇರಿದ್ ಗೊತ್ತಾಗ್ಲಿ. ನಿಯತ್ತಾಗಿ ನನ್ನ ಮಖಕ್ಕೆ ಕಾಣಿಸ್ಲಾರ್ದಂಗೆ ಬೂತ್ ಅಲ್ಲಿ ಇದ್ದು ಗಟ್ಟಿಯಾಗಿ ನಮ್ಮ ಸುರೇಶ್ ಬಾಬು ಗೆಲ್ಬೇಕಂತವ್ರು ಒಬ್ಬ ವ್ಯಕ್ತಿಗಳು ಚೇಂಜ್ ಆಗಿಲ್ಲ. ಅವ್ರು ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ಇವತ್ತು ನಿಮ್ದು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ತಹಸೀಲ್ದಾರ್ ರಾಮಲಿಂಗಪ್ಪನವ್ರು ಹೇಳ್ತಿದ್ರು, ತಹಸೀಲ್ದಾರ್ ತಲ್ಲಾಗ್ಲಿ ಜೆಡ್ ಪಿ ಆಫೀಸ್ಗೆ ಹೋದ್ರೆ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಒಂದು ನಯಾ ಪೈಸೆ ಕೆಲಸ ಆಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ಜೆಡ್ ಪಿಗೆ ಹೋಗ್ಲಿ, ತಾಲೂಕ್ ಪಂಚಾಯತ್ ಹೋಗ್ಲಿ, ಎಲ್ಲಿ ಹೋದ್ರೆ ಕೂಡ ಒಂದು ಕರೆಕ್ಟ್ ಆಗಿದ್ರೆ ಕೂಡ ನಮ್ಮ ಕಾರ್ಯಕರ್ತರ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಒತ್ತಡ ಮಾಡಿಸ್ತಾರೆ ಬೇರೆಯವರು. ಅದ್ ಮಾಡಬಾರ್ದು, ಅವ್ರು ಮಾಡಬಾರ್ದು, ಅವ್ರು ಬಿಜೆಪಿ ಅನ್ನೋದು. ಇವತ್ತು ನಾವು ಕೂಡ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕು. ನಾವು ಬಿಜೆಪಿ ಅವ್ರು ಮತ್ತೆ ಗೆಲ್ಲಬೇಕು. ಅದೇ ತಾಲೂಕ್ ಪಂಚಾಯತ್, ಅದೇ ಜಿಲ್ಲಾ ಪಂಚಾಯತ್, ಅದೇ ಪೊಲೀಸ್ ಸ್ಟೇಷನ್ ನಮ್ಮವ್ರ ಕೆಲಸ ಆಗ್ಬೇಕು.